ಸಂಪೂರ್ಣ ಒಳ ಮೀಸಲಾತಿ ಜಾರಿ ಸಮಿತಿ ನೇತೃತ್ವದಲ್ಲಿ ಚಳ್ಳಕೆರೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆಯುತ್ತಿರುವ ಒಳ ಮೀಸಲಾತಿ ಹೋರಾಟ 2ನೇ ದಿನಕ್ಕೂ ಮುಂದುವರಿಯಿತು. ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗುವವರೆಗೆ 56,432 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಸಂಪುಟ ತೀರ್ಮಾನವನ್ನು ರದ್ದುಗೊಳಿಸಬೇಕು ಎಂದು ದಲಿತ ಮುಖಂಡರು ಆಗ್ರಹಿಸಿ ಧರಣಿ ಪ್ರತಿಭಟನೆ ನಡೆಸಿದರು. ಸರ್ಕಾರ ತಕ್ಷಣ ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ. ಸುಧಾಕರ್ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಚರ್ಚೆ ನಡೆಸಿ ಮಾತನಾಡಿದರು. ಒಳ ಮೀಸಲಾತಿ ಸಂಬಂಧಿಸಿದಂತೆ ಸರ್ಕಾರದ ನಿಲುವು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಸ್ಪಷ್ಟನೆ ನೀಡಿದರು. ಈ ಸಂದರ್ಭದಲ್ಲಿ ಪಿ. ತಿಪ್ಪೇಸ್ವಾಮಿ, ಎಂ. ರವೀಶ್ ಸೇರಿದಂತೆ ಜೆಡಿಎಸ್ ಪಕ್ಷದ ತಾಲೂಕು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುತ್ತಿದ್ದು, ಹೋರಾಟಗಾರರು ತಮ್ಮ ಬೇಡಿಕೆ ಈಡೇರುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ನನಗೆ ಭಾವನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತಿಹಾಸದಲ್ಲಿ ಯಾರು ಮಾಡಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಎಸ್ ಎಂ ಕೃಷ್ಣ ಅವರು 2004 2001 ಅಲ್ಲೇ ಒಂದು ಸದಾಶಿವ ಆಯೋಗ ಮಾಡಿ ಈ ಒಳ ಮೀಸಲಾತಿಗೆ ಚಾಲನೆಯನ್ನು ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ ಬೇರೆ ಬೇರೆ ಸರ್ಕಾರ ಬಂದರೂ ಸಹ ಒಳ ಮೀಸಲಾತಿ ಆಗಲಿಲ್ಲ. ಕೊನೆಗೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈ ಒಂದು ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ನಿಮ್ಮ ಪರವಾಗಿ ಒಳ ಮೀಸಲಾತಿ ಪರವಾಗಿ ನಿಂತಾಗ ಇದಕ್ಕೆ ಮೋಕ್ಷ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದೀವಿ ಮತ್ತು ಹೈಕೋರ್ಟಲ್ಲಿ ಇದು ತಡೆ ಆಜ್ಞೆ ಇರೋದರಿಂದ ನಿಂತಿದೆ. ಮತ್ತು ಇನ್ನೊಂದು ಮಾತು ಹೇಳಲಿಕ್ಕೆ ಹೇಳ್ತೀನಿ, ಇದಕ್ಕಾಗಲೇ ಮತ್ತು ರಾಜ್ಯಪಾಲರ ಮನವೊಲಿಸಿ ನಾವು ಅದಕ್ಕೆ ಅಂಕಿತವನ್ನು ಕೂಡ ಮಸೂದೆಗೆ ಜಾರಿ ಆಗಲಿಕ್ಕೆ ನಾವು ಅದಕ್ಕೆ ಮಸೂದೆಗೆ ಅಂಕಿತವನ್ನು ಹಾಕಿಸಿದ್ವಿ. ಇದು ತಡೆ ಇರೋದು, ತಡೆ ತಾತ್ಕಾಲಿಕ ತಡೆ ತೆರವಾದರೆ ಆಟೋಮೆಟಿಕ್ಕಾಗಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಆಗುತ್ತೆ? ಏನು ಹಿಂದೆ 665 ಇತ್ತು ಅದು ಇಂಪ್ಲಿಮೆಂಟ್ ಆಗುತ್ತೆ. ಒಂದು. ಎರಡನೇದು, ಹೀಗೆ ನಾವು ಈ ಧಾರವಾಡದಲ್ಲಿ ಮುಗಿಲೆದ್ದಕ್ಕಿರ್ತಕ್ಕಂಥ ಆಕ್ರೋಶ ನೀವೆಲ್ಲ ನೋಡಿದ್ದೀವಿ. ಸೊ ಅದರ ಹಿನ್ನೆಲೆಯಲ್ಲಿ 2,80,000 ಏನು ಸರ್ಕಾರಿ ಹುದ್ದೆ ಇದೆಯೋ ಅದರಲ್ಲಿ ಪ್ರಥಮ ಹಂತವಾಗಿ 56,000 ಜನರ ಇವತ್ತು ಅದನ್ನು ಹುದ್ದೆ ಭರ್ತಿ ಮಾಡಲಿಕ್ಕೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ. ಅದರಲ್ಲಿ ಸುಮಾರು 4 ಗಂಟೆ ಚರ್ಚೆ ಆಗಿದೆ. ಲೆಫ್ಟ್ನವ್ರು ಇರ್ಬೋದು, ರೈಟ್ನವ್ರು ಇರ್ಬೋದು, ಭೋವಿ ಸಮಾಜ ಇರ್ಬೋದು, ಲಂಬಾಣಿ ಪರವಾಗಿರ್ತಕ್ಕಂಥ ಜನಾಂಗರು ಕೂಡ ಗಮನವನ್ನು ಕೊಟ್ಟರು. ಸೊ ಇವತ್ತು ನಾವು ಏನು ತೀರ್ಮಾನ ತೊಗೊಂಡಿದ್ದೀವಿ ಅಂದರೆ ಕ್ಯಾಬಿನೆಟಲ್ಲಿ 2022ರಲ್ಲಿ ಯಾವ ರೀತಿಯಾಗಿ ತಡೆ ಆಜ್ಞೆ ಇರೋದಕ್ಕೋಸ್ಕರ 2022ರಲ್ಲಿ ಏನು ಜಾರಿಯಲ್ಲಿದ್ದಂಥ ಇದ್ದಂಥ ಆರ್ಡ್ರನ್ನೇ ಈ 56,000 ಪ್ರಥಮ ಹಂತವಾಗಿ ಸಬ್ಜೆಕ್ಟ್ ಟು ದಿ ರಿಸಲ್ಟೆಂಟ್ ಆಫ್ ಹೈಕೋರ್ಟ್ 6% ಒಂದು ಅದನ್ನು ಕೂಡ ಅದರೊಳಗೆ ಸೇರಿಸಿ ಇದನ್ನು ನೇಮಕಾತಿ ಕರೆದಿರ್ತಕ್ಕಂಥ ಅದನ್ನು ಸೇರಿಸಿಲ್ಲ. ಸಬ್ಜೆಕ್ಟು ಪೆಂಡಿಂಗ್ 6%. ನಿನಗೆ ಗೊತ್ತಿದ್ರೆ ನಾ ಕ್ಯಾಬಿನೆಟ್ ನಾನಿದ್ದು ನೀನಿದ್ದ ಕ್ಯಾಬಿನೆಟ್ ಇದ್ದಲ್ಲಿ ಅದಕ್ಕೆ ಹೇಳಿದ್ರು ಒಂದು ಕಾರ್ ಮಾಡ್ಕೊಡ್ತೀನಿ KH ಮುನಿಯಪ್ಪ ಇಷ್ಟಿದೆ. ನಾನು ಆಲ್ರೆಡಿ ಫ್ಲೈಓವರ್ ಮೇಲೆ ನನ್ನ ಮಗ ಬಂದು ನಾವೇ ಎಲ್ಲರೂ ಬರ್ಬೇಕಂತ ನೀವು ಅಲ್ಲಿ ಖಾಸಗಿ ಕಾರ್ಯಕ್ರಮದಾಗ 5 ಅನ್ನೋ ಕಾರಣಕ್ಕಾಗಿ ಇಲ್ಲೇ ಖಾಸಗಿ ಕಾರ್ಯಕ್ರಮ ಹಾಸ್ಪಿಟ್ಲ್ ನಮ್ಮ ಡ್ರೈವರಿಗೆ ನಮ್ದು ಒಂದೆರಡು ಸಬ್ಮಿಷನ್ ಈ ಹಿಂದೆ 17%-ನ್ನ 17%-ನ್ನ ಕೊಡಬೇಕು. 17%-ನ್ನ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಕೊಡಬೇಕು ಅಂತೇಳಿ ಈ ಹಿಂದೆ ಈ 56,432 ಹುದ್ದೆಗಳು ನೇಮಕಾತಿ ಮಾಡೋದಕ್ಕೆ ತಾವು ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಬೇರೆ ಯಾವ ನೇಮಕಾತಿ ತಾವು ತಮ್ಮ ಸರ್ಕಾರದಲ್ಲಿ ಮಾಡಿಲ್ಲ. 27
ಹೊಸ ಆ್ಯಕ್ಟ್ ಪ್ರಕಾರನೇ ನಾವು ಮಾಡ್ತೀವಿ. ವಿಶ್ವವಿದ್ಯಾಲಯಗಳಲ್ಲಿ ಭರ್ತಿ ಮಾಡಿದ್ರಲ್ಲ ಅವು ಯಾವ ಅದು ಪರ್ಸೆಂಟ್ ಬ್ಯಾಕ್ಲಾಗ್ಸ್ ಇರಬೇಕು. ಅಷ್ಟೊಂದು ಮಾಹಿತಿ ಇಲ್ಲ, ಬ್ಯಾಕ್ಲಾಗ್ ಇಲ್ಲ, ಉದ್ಯೋಗ ತಾವು ಗಮನಿಸ್ರಿ. ಅಲ್ಲೂ ಕೂಡ ಈಗಾಗಲೇ ಇದನ್ನು ಒಂದು ಕಡೆಗೆ ಇಟ್ಟು ತಾವು ಸರ್ಕಾರದವರು ಅಲ್ಲಿ 17%ಗೆ ಕೆಲವು ಕಡಿಮೆ ಇರ್ತಕ್ಕಂಥ ಉದ್ಯೋಗಗಳನ್ನು ನೇಮಕ ಮಾಡಿದ್ರಿ. ಅಲ್ಲ, ಕೆಲವು ವಿದ್ಯಾಲಯಗಳಲ್ಲಿರ್ತಕ್ಕಂಥ ಈಗ ತಾವು ನಾಗಮೋಹನ್ ದಾಸ್ ವರದಿನ ಅನುಷ್ಠಾನಕ್ಕೆ ಕಳಿಸಿದ ರಾಜ್ಯಪಾಲರಿಗೆ ಅದರಲ್ಲಿ 17% ಹಣ ನಾವು SC-ಗಳಿಗೆ ಕೊಟ್ಟಿರೋದು, ST-ಗೆ 7% ಮಾಡಿದ್ದೀರಾ. ಇದ್ದಿದ್ದು ಹೇಳೋದು ಅವ್ರಿಗೆ ಹಳೇದಿತ್ತು ತಡ್ರಿ, ಹಳೇದು 15 SC 3 ST ಇತ್ತಣ್ಣ. ಅದನ್ನು ತಾವು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಹೋಗಿ ಅವ್ರಿಗೆ 7 ಮಾಡಿದ್ರಿ, ನಮಗೆ 17 ಮಾಡಿದ್ರಿ. ಈ 17ರಲ್ಲಿ ಈಗ ರಾಜ್ಯಪಾಲರ ಅಂಕಿತ ನಮ್ಮ ಸರ್ಕಾರ ಏನು ನಮಗೆ ಮಾದಿಗರಿಗೆ ಮೂಗಿಗೆ ಮಣ್ಣು ತುಪ್ಪನ ಸವರಿದ್ರ ಅಂತಂದರೆ ಅಲ್ಲಿ ಅಂಕಿತ ಆಗಿ ಬರೋವರೆಗೂ ರಾಜ್ಯಪಾಲರು ಇವುಗಳನ್ನು ಸರಿಪಡಿಸಿ ಅಂತೇಳಿ ಇಡೀ ವರದಿಯನ್ನು ವಾಪಸ್ ಕಳಿಸಿದ್ರು. ತಮ್ಮ ಕ್ಯಾಬಿನೆಟ್ ಮತ್ತೆ ಸರಿಪಡಿಸಿ ಅವ್ರು ಮಾಡಲ್ಲ ಅಂತ ಕೂತಿದ್ರು. ತಾವು ಸಚಿವ ಸಂಪುಟದವರು SC STಗಳಿಗೆ ಹೋಗಿ ಮನವೊಲಿಸಿ ಸೈನ್ ಮಾಡಿಸಿ ತಾವು ಕ್ಯಾಬಿನೆಟ್ಗೆ ಕೊಟ್ಟ ಬೆನ್ನಲ್ಲೇ ಕೆಲವು ಹಿತಾಸಕ್ತಿ ಇರ್ತಕ್ಕಂಥ ಸಚಿವರುಗಳು ಈ ನೇಮಕಾತಿ ಮಾಡೋಕ್ಕೆ ಮತ್ತೆ ಎಬವ್ 56% ಆಗುತ್ತೆ. ಇದು ವಿತಿನ್ 50 ಒಳಗಡೆ SC ST ಓವರ್ ಆಲ್ ಎಲ್ಲ ಕಮ್ಯುನಿಟೀಸ್ ರಿಸರ್ವೇಷನ್ ಇರಬೇಕು. ಆದರೆ ಇದು 56 ಆಗುತ್ತೆ. ಈ 6ಅನ್ನು ನಾವು ಅನುಮೋದನೆ ತಗೊಳ್ಳೋದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು. ಕೇಂದ್ರ ಸರ್ಕಾರ ಅಪ್ರೂವ್ ಆಗಿ ಬರೋದು ಲೇಟ್ ಆಗುತ್ತೆ. ಆಗಾಗಲೇ ರಾಜ್ಯದೊಳಗಡೆ ಧಾರವಾಡದಲ್ಲಿ ನಿರುದ್ಯೋಗಿಗಳು ನಮ್ಮನ್ನು ಗೋ ಬ್ಯಾಕ್ ಅಂತ ಇದ್ದಾರೆ ಸರ್ಕಾರನ. ಆ ಕಾರಣಕ್ಕೆ ನಾವು ಉದ್ಯೋಗ ಮಾಡಬೇಕು, ಭರ್ತಿ ಮಾಡಲೇಬೇಕಾಗಿದೆ. ಇದು ಬಂದಾಗ ಬೇಕಾದ್ರೆ ಮಾಡಿದ್ರಾಯ್ತು. ಈಗ ಹಳೆ ಪದ್ಧತಿಗಳಿಗೆ 15 ಮತ್ತು 3ರ ಅನುಪಾತದಡಿಯಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತಕ್ಕಂಥ ವಾದನ ಮುಂದಿಟ್ಕೊಂಡು ನೀವು ತರಾತುರಿಯಲ್ಲಿ ನೋಟಿಫಿಕೇಶನ್ ಮಾಡೋಕ್ಕೆ ಸರ್ಕಾರ ಹೊರಟಿರೋದ್ರಿಂದ ಈ ತೀರ್ಮಾನದಿಂದ 35 ವರ್ಷಗಳ ಕಾಲ ಹೋರಾಟ ಮಾಡೋಕ್ಕೆ ಬಂದಿರತಕ್ಕಂಥ ಬರೀ ಹೋರಾಟ ಅಷ್ಟೇ ಅಲ್ಲ, ತಮಗೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ವಿ, ಅಂಕಿಅಂಶ ಕೊಟ್ಟಿದ್ವಿ. ಮಾದಿಗರು ಎಷ್ಟು ಬಹುಪಾಲು ವಿದ್ಯಾಭ್ಯಾಸ ಮತ್ತು ನೌಕರಿಯಲ್ಲಿ ಈ ಸೌಲಭ್ಯನ ಪಡ್ಕೊಂಡಿದ್ದಾರೆ, ಇತರೆ ಸ್ಪೃಶ್ಯ ಜಾತಿಯವರು ಎಷ್ಟು ಇದನ್ನು ಅನುಕೂಲ ಪಡ್ಕೊಂಡಿದ್ದಾರೆ ಅಂತ ತಾವೆಲ್ಲರೂ ಕಣ್ಣಿಂದ ನೋಡಿದ್ರ. ತಾವು ಕಿವಿಯಾರಕ್ಕೆ 432 ಹುದ್ದೆನ ನೀವು ಇವತ್ತೇನಾರ ಭರ್ತಿ ಮಾಡಿದ್ದೆ ಬದ್ದಾದರೆ ಇನ್ನು 35 ವರ್ಷಗಳ ಕಾಲ ಈ ಸಮಾಜಕ್ಕೆ ಉದ್ಯೋಗ ಸಿಗಲ್ಲ ಅನ್ನತಕ್ಕಂಥದ್ದು ನಮ್ಮ ಒಕ್ಕೊರಳಿನ ನಮ್ಮ ಸರ್ಕಾರಕ್ಕೆ ಮನವಿ. ತಾವು ಒಂದು ಮಾತನ್ನು ಈ ಸಭೆ ಈ ಧರಣಿ ಮೂಲಕ ತಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ತಾವು ಸಚಿವರಾಗಿದ್ದಾಗಲೂ ನಿರಂತರವಾಗಿ 2 ಕ್ಷೇತ್ರದ ಜನತೆ ಮತ್ತು ಈ ಸಮಾಜವನ್ನು ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ ಜನ, ನೀವು ಇವರನ್ನು ಬೆಳೆಸಿರ್ತಕ್ಕಂಥ ಜನ. ತಾವು ಪ್ರತಿನಿಧಿಗಳಾದಮೇಲೆ ವಿಧಾನಸಭೆಯಲ್ಲಿ ಈ ಸಮಾಜದ ಪರವಾಗಿ 35 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಬಹುತೇಕ ಮಟ್ಟಿಗೆ ಮಾದಿಗ ಸಮಾಜ ಇದೆ. ನಾನು ಎಲ್ಲೂ ಹೋದರೂ ಅಲ್ಲೇ ನನ್ನನ್ನು ತಡೆ ಹಿಡಿದು ಪ್ರಶ್ನೆ ಮಾಡ್ತಾರೆ. ತಾವು ಇದಕ್ಕೆ ನ್ಯಾಯ ಕೊಡಿ ಅಂತ ವಿಧಾನಸಭೆಯಲ್ಲಿ ತಾವು ಚರ್ಚೆ ಯಾವತ್ತಾದರೂ ಮಾಡಿದರೆ, ನಿಜವಾಗ್ಲೂ ಯಾವತ್ತಾದರೂ ಒಂದು ದಿನ ನಮಗೆ ಈ ಸಮಾಜಕ್ಕೆ ನಾವು ನಿಮ್ಮನ್ನು ಮತಗಳನ್ನು ಹಾಕಿ ಜನಪ್ರತಿನಿಧಿಗಳು ಮಾಡಿದ್ದಕ್ಕೆ ನಮಗೂ ಕೂಡ ಸಾರ್ಥಕ ಆಗಿರೋದು. ನೀವು ನಮ್ಮನ್ನು ಇಷ್ಟು ಹತ್ತಿರದಿಂದ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಆಗಿರೋದು. ನಾವು ಯಾಕೆ ಇವತ್ತಿನವರೆಗೂ ಸಭೆ ಒಳಗಡೆ ಯಾಕೆ ಸಂವಿಧಾನದಲ್ಲಿ ಆವಾವ ಸಮುದಾಯದ ಜನಪ್ರತಿನಿಧಿಗಳೇ ವಿಧಾನಸಭೆಗಳಲ್ಲಿ ಶಾಸನ ಸಭೆಗಳಲ್ಲಿ ಶಾಸನಗಳನ್ನು ಮಾಡಬೇಕು, ಬೇರೆ ಸಮುದಾಯದ ಜನಪ್ರತಿನಿಧಿಗಳು ಶಾಸಕರು ಎಂಪಿಗಳು ಯಾರು ಮಾತಾಡಬಾರದು ಅಂತ ಸಂವಿಧಾನದಲ್ಲಿ ಏನಾದರೂ ಅವಕಾಶ ಇದೆಯಾ? ನಮ್ಮ ಪ್ರತಿನಿಧಿಗಳು ನೀವು ಇಲ್ಲಿರ್ತಕ್ಕಂಥ ಮತದಾರರ ಶ್ರೇಯೋಭಿವೃದ್ಧಿನ ನೀವು ಚರ್ಚೆ ಮಾಡಲಿಲ್ಲ ಅಂತಂದರೆ ಅಲ್ಲಿ ಬಹುತೇಕ ಮಟ್ಟಿಗೆ ಇರ್ತಕ್ಕಂಥ ವಲಯರು ಮತ್ತು ಇತರ ಸ್ಪೃಶ್ಯ ಅವ್ರ ಜೊತೆಗೆ ಗೋವಿ ಲಂಬಾಣಿಗಳು ಅವರು ಅಲ್ಲಿ ಬಹುಮಟ್ಟಿಗೆ ಜಾಸ್ತಿ ಇರ್ತಾರೆ. ಅವರು ನಮ್ಮ ಶಾಸಕರುಗಳಿಗೆ ಅಲ್ಲಿ ಮಾತನಾಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡ್ತಾರೆ. ನಾವು ಕೂಡ ಇಲ್ಲಿ ಓಟ್ ಹಾಕಿರ್ತೀವಿ, ತಾವು ಯಾಕೆ ಅಲ್ಲಿ ಪ್ರಶ್ನೆ ಮಾಡಲಿಲ್ಲ ಇಲ್ಲಿವರೆಗೂ ಅನ್ನೋದು ನಮ್ಮ ಪ್ರಶ್ನೆ. ತಗೊಂಡೆ ನಮ್ಮ ಕಣ್ಣೆದುರಿಗೇನೆ ಸಚಿವರಿಗೆ ಧಮಕಿ ಹಾಕಿರೋದು ಸಮೇತ ನಮ್ಗೆ ಗೊತ್ತಾಗಿದೆ. ಮಾಡ್ತೀವಿ ಹೇಳ್ರಣ. ಕೇಳೋಪ್ಪ, ಅನುಪಾತ ಈಗ ಹಳೆ ಸಿಸ್ಟಮಲ್ಲಿ ಮಾಡ್ತಾರೆ. ಮೀಸಲಾತಿ ಗಮನಕ್ಕೆ ತಗೊಳ್ಳೋದಂಗೆ ಅಲ್ಲ ನಮ್ದು ಡೌಟ್ ಕೇಳ್ತೀವಿ. ಅಲ್ಲ ಡೌಟ್ ನಾನು ಈ ಸರ್ಕಾರ ಯಾವತ್ತು ತುರ್ತಕ್ಕೆ ಹೊರಗಿರೋ ಸರ್ಕಾರ ಹೊರತು
ತುಳಿತಕ್ಕೆ ಒಳಗಾಗಿರೋರನ್ನ ಮತ್ತು ತುಳಿಯೋಂಥ ಪ್ರಶ್ನೆ ಇಲ್ಲ. ಆಗಿದ್ರೆ ನೇಮಕಾತಿನ ಸದ್ಯಕ್ಕೆ ನೀವು ನಿಲ್ಲಿಸ್ಬೋದಲ್ಲ, ತಡೆ ಕೇಳು ಮಾತಾಡ್ಬೇಡ. ಹೌದು, ಸತ್ಯಾಂಶ ಕೇಳ್ತೀರ, ಸತ್ಯಾಂಶ ಇದು ಬಹಳ ಕ್ಲಿಯರ್ ಆಗಿ ಹೇಳಿದೆ.